ಆ ಊರಲ್ಲಿರೋ 3 ಬಾವಿಗಳಲ್ಲಿ ಡೀಸೆಲ್ ಬರ್ತಿದೆ. ಇಷ್ಟು ದಿನ ಚೆನ್ನಾಗಿದ್ದ ನೀರಲ್ಲಿ ಡೀಸೆಲ್ ಅಂಶ ಪತ್ತೆ ಆಗಿದೆ. ಇದೇ ನೀರಲ್ಲಿ ಪೇಪರ್ ಮುಳುಗಿಸಿ ಬೆಂಕಿ ಹಚ್ಚಿದ್ರೆ ಬೆಂಕಿ ಹೊತ್ಕೊಳ್ತಾ ಇದೆ. ಕುಡಿಯೋ ನೀರಿನ ಬಾವಿಯಲ್ಲಿ ಡೀಸೆಲ್ ಪತ್ತೆ. ಮಂಗಳೂರಿನ 3 ಬಾವಿಯಲ್ಲಿ ಬರ್ತಿದೆ ಡೀಸೆಲ್. ಬೇಸಿಗೆ ಬಂತಂದ್ರೆ ಸಾಕು, ಕರಾವಳಿಯ ಕುಡಿಯೋ ನೀರಿಗೆ ಹಾಹಾಕಾರ ಶುರುವಾಗುತ್ತೆ. ಬಾವಿಗಳೆಲ್ಲ ಬತ್ತಿ ಹೋಗಿ ಹನಿ ನೀರಿಗೂ ಪರದಾಡೋದಕ್ಕೆ ಶುರು ಮಾಡ್ತಾರೆ. ಆದರೆ ಮಂಗಳೂರಿನ ಕಾವೂರಿನಲ್ಲಿ ವಿಚಿತ್ರ ಘಟನೆಯೊಂದು ನಡೀತಿದೆ. ಬಾವಿಯಲ್ಲಿ ನೀರಲ್ಲ, ಡೀಸೆಲ್ ಬರ್ತಿದೆ. ಏಕಾಏಕಿ ಡೀಸೆಲ್ನ ಅಂಶ ಪತ್ತೆಯಾಗ್ತಿದ್ದು ಬೆಂಕಿ ಹಚ್ಚಿದ್ರೆ ದೊಪ್ಪನೆ ಹೊತ್ತಿಕೊಳ್ತಿದೆ. ನೀರಿನ ಬಾವಿಯಲ್ಲಿ ಡೀಸೆಲ್ ಬರ್ತಿರೋದು ಎಲ್ಲರನ್ನ ಬೆಚ್ಚಿ ಬೀಳಿಸ್ತಿದೆ. ರಾಜ್ಯದಲ್ಲಿ ಮೊದಲೇ ತೈಲದ ಹಾಹಾಕಾರ ಎದ್ದಿದೆ. ಡೀಸೆಲ್ ಪೆಟ್ರೋಲ್ ಬೆಲೆ ದಿನೇ ದಿನೇ ಏರಿಕೆಯಾಗ್ತಿದೆ. ಇಂಥ ಹೊತ್ತಲ್ಲೇ ಬಾವಿಯಲ್ಲಿ ಡೀಸೆಲ್ ಪತ್ತೆಯಾಗಿದೆ. ಮಂಗಳೂರಿನ ಕಾವೂರಿನ ಈ 3 ಮನೆಗಳಲ್ಲಿ ಕಳೆದ 4 ವರ್ಷದ ಹಿಂದೆ ಈ ಬಾವಿಗಳನ್ನು ತೆಗೆಸಿದ್ರಂತೆ. ಅಂದಿನಿಂದ ಇಂದಿನವರೆಗೂ ಯಾವುದೇ ಸಮಸ್ಯೆ ಇರಲಿಲ್ಲ. ಶುದ್ಧವಾದ ಕುಡಿಯೋ ನೀರೇ ಬರ್ತಿತ್ತು. ಆದ್ರೀಗ ಈ 3 ಬಾವಿಗಳಲ್ಲೂ ಡೀಸೆಲ್ ಪತ್ತೆಯಾಗ್ತಿದೆ. ಹೀಗಾಗಿ ಈ ನೀರನ್ನ ಮನೆ ಬಳಕೆಗೂ ಬಳಸೋದಕ್ಕಾಗದ ಪರಿಸ್ಥಿತಿ ನಿರ್ಮಾಣವಾಗಿದೆ. ನವೆಂಬರ್ನಲ್ಲಿ ಕೆಳಗಡೆ ಒಂದು ಬಾವಿಯಲ್ಲಿ ನೀರು ಇದು ಡೀಸೆಲ್ ಅಂಶ ಬಂದಿದೆ ಅಂತೇಳಿ ಅವರು ಟೆಸ್ಟ್ ಮಾಡಿಸಿ ಎಲ್ಲ ಮಾಡ್ತಾಯಿದ್ರು. ಮತ್ತು ಅವರು ಏನು ಮಾಡಿದ್ರು ಗೊತ್ತಿರಲಿಲ್ಲ. ಆಮೇಲೆ ಇದು ಮೊನ್ನೆ ಖಾಲಿ ಮಾಡಿಸಿ ಇದ್ದಕ್ಕಿಂತ ಅರ್ಧ ನೀರು ತೆಗೆದ ಕೂಡಲೇ ಕಂಪ್ಲೀಟಾಗಿ ಡೀಸೆಲ್ನ ಇದು ಲೇಯರ್ ಸರಿಯಾಗಿ ಬರ್ತದೆ. ಮತ್ತು ನೋಡುವಾಗ ಇದು ಡೀಸೆಲ್ ಅಂತೇಳಿ ಮತ್ತು ಅವರು ಖಾಲಿ ಮಾಡಿಕೊಟ್ಟು ಹೋದರು. ನಮಗೆ ಇಳಿದು ಏನು ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಆಕ್ಸಿಜನ್ ಸಿಗಲಿಕ್ಕಿಲ್ಲ. ಆದ ಕಾರಣ ನಾವು ಅಷ್ಟಕ್ಕೆ ನಿಲ್ಲಿಸ್ತೇವೆ ಅಂತೇಳಿ ಅವ್ರು ನಿಲ್ಲಿಸಿ ಹೋದರು. ಈ 3 ಬಾವಿಗಳ ಸನಿಹದಲ್ಲೇ ಪೆಟ್ರೋಲ್ ಬಂಕ್ ಒಂದಿದೆ. ಇದೇ ಪೆಟ್ರೋಲ್ ಬಂಕ್ನ ಅಂಡರ್ ಗ್ರೌಂಡ್ ಟ್ಯಾಂಕ್ನಿಂದ ಲೀಕ್ ಆಗ್ತಿರಬಹುದು. ಅದೇ ತೈಲವೇ ಮಣ್ಣಿನ ಪದರಗಳ ಮೂಲಕ ಬಾವಿ ನೀರಿಗೆ ಸೇರ್ತಿದೆ ಅನ್ನೋ ಗುಮಾನಿ ಎದ್ದಿದೆ. ಹೀಗಾಗಿ ಬಾವಿಯ ಪೂರ್ತಿ ನೀರು ಖಾಲಿ ಮಾಡಿದಾಗಲೂ ಸಣ್ಣದಾಗಿ ಬರೋ ಹೊರತೆಯಲ್ಲೇ ತೈಲ ಮಿಶ್ರಣ ಕಂಡು ಬರ್ತಿದೆ. ಇದು ಸಾಧಾರಣ ನವಂಬರ್ ತಿಂಗಳಲ್ಲಿ ನಮ್ಗೆ ಗೊತ್ತಾಯಿತು. ಯಾಕಂದ್ರೆ ಆ ಕೆಳಗಿನ ಮಾರು ಡೈಲಿ ಬಾವಿನ ನೀರು ಸೇರ್ತಾರೆ. ಆದ ಕಾರಣ ಇದರ ಸೇದು ಅವರಿಗೆ ಗೊತ್ತಾಯಿತು. ನಾವು ಏನಿದ್ರೆ ಪಂಪ್ ಮಾಡ್ತೇವೆ, ನಮ್ಗೆ ಗೊತ್ತಾಗ್ತಾ ಇಲ್ಲ. ಅದು ಕೆಳಗಿದ್ದೇ ವಾಟರ್ ಹೋಗುತ್ತೆ, ಮೇಲ್ಗಿದ್ದ ಅದೇ ಒಂದು ಲೇಯರ್ ಇನ್ಫಾರ್ಮೇಷನ್ ಆಗುತ್ತೆ. ಆಮೇಲೆ ನವಂಬರಿಂದ ಗೊತ್ತಾಯಿತು ಅವರು ಕೆಳಗಿನವರು ಸಾಧಾರಣ 2-3 ಸಲ ನೀರು ಖಾಲಿ ಮಾಡಿದ್ರು, ತಿರುಗಿ ಅದೇ ರೀತಿ ಬರ್ತಾಯಿದೆ. ಅಧಿಕಾರಿಗಳು ಯಾರು ಟೆಸ್ಟಿಂಗ್ ಎಲ್ಲ ಮಾಡಿದ್ದಾರೆ, NITಗೆ ಟೆಸ್ಟಿಂಗ್ ಮಾಡಿದ್ದಾರೆ, ಅವರ ರಿಪೋರ್ಟ್ ಕೊಟ್ಟಿದ್ದಾರೆ. ಬೇರೆ ಅಧಿಕಾರಿಗಳು ಯಾರು ಬರಲಿಲ್ಲ. ಇನ್ನು ಈ ಬಗ್ಗೆ ಪೆಟ್ರೋಲ್ ಬಂಕ್ನವರನ್ನ ಕೇಳಿದ್ರೆ ಆರೋಪ ತಳ್ಳಿ ಹಾಕ್ತಿದ್ದಾರೆ. ನಮ್ಮ ಬಂಕ್ನಲ್ಲಿ ಸೋರಿಕೆ ಹಾಕಿದ್ರೆ ಸ್ಟಾಕ್ನಲ್ಲಿ ವ್ಯತ್ಯಾಸ ಬರಬೇಕಿತ್ತು, ಆದರೆ ಇಲ್ಲಿಯವರೆಗೂ ಯಾವುದೇ ವ್ಯತ್ಯಾಸವಾಗಿಲ್ಲ ಅಂತಿದ್ದಾರೆ. ಹೀಗಾಗಿ ಆರೋಗ್ಯ ಇಲಾಖೆಗೆ ದೂರು ನೀಡಿದ್ರೆ ಅವರು ಹಾರಿಕೆ ಉತ್ತರ ನೀಡುತ್ತಿದ್ದಾರಂತೆ. ಕಾಟಾಚಾರಕ್ಕೆ ಎನ್ನುವಂತೆ DHO ಕಚೇರಿಯಿಂದ ಬಂದ ಸಿಬ್ಬಂದಿ ನೀರಿನ ಸ್ಯಾಂಪಲ್ ತಗೊಂಡು ಹೋಗಿ ಈ ಕಡೆ ತಿರುಗಿಯೂ ನೋಡಿಲ್ಲ. ಹೀಗಾಗಿ ಇಲ್ಲಿನ ಜನರಿಗೆಲ್ಲ ಕುಡಿಯೋ ನೀರೇ ಕಂಟಕವಾಗುತ್ತಾ ಅನ್ನೋ ಆತಂಕ ಕಾಡ್ತಿದೆ. ಹೀಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಕ್ಯಾಮರಾ ಪರ್ಸನ್ ನಿಖಿಲ್ ಸುವರ್ಣ ಜೊತೆ ಕಿಶನ್ ಶೆಟ್ಟಿ, ನ್ಯೂಸ್ 18 ಮಂಗಳೂರು.